MNR ಗೆ ಸ್ವಾಗತ. ನಾನು ನಟರಾಜ್ MNR. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪೊಲೀಸ್ ಠಾಣೆಯ ASI ಸಿದ್ದರಾಜುರವರು ಈ ಒಂದು ಟ್ಯಾಂಕರ್ ವಾಹನ ಇದೆ, ಚಾಲಕನನ್ನು ವಾಹನದಿಂದ ಕೆಳಗಿಳಿಸಿ ಹಿಗ್ಗಾಮುಗ್ಗ ಥಳಿಸುತ್ತಾ ಇರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೊಂದು ರೀತಿಯಲ್ಲಿ ಒಂದು ವೈರಲ್ ಆಗಿದ್ದು, ಇದು ಸಾರ್ವಜನಿಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಪೊಲೀಸ್ ASIಗೆ ಯಾರು ಈ ರೀತಿಯ ಒಂದು ಅಧಿಕಾರವನ್ನು ಕೊಟ್ಟವರು ಯಾರು? ಸಾರ್ವಜನಿಕವಾಗಿ ಹಿಗ್ಗಾಮುಗ್ಗವಾಗಿ ನಡು ರಸ್ತೆಯಲ್ಲಿ ರೀತಿ ಒಬ್ಬ ಚಾಲಕನ ಥಳಿಸಲು ಅನುಮತಿ ಕೊಟ್ಟವರು ಎಂಬ ವಿಚಾರವಾಗಿ ವೈರಲ್ ಆಗಿತ್ತು. ಆದರೆ ವಾಸ್ತವ ಸತ್ಯನೇ ಬೇರೆ ಇದೆ. ಈ ಒಂದು ವಾಹನ ಚಾಲಕ ಹೊಸಕೋಟೆ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂದರೆ ಕುಡಿದು ಪಾನಮತ್ತನಾಗಿ ಅಡ್ಡಾದಿಡ್ಡಿಯಾಗಿ ವಾಹನವನ್ನು ಚಲಿಸುತ್ತಾ ಬರುತ್ತಿರುವಾಗ ಪೊಲೀಸ್ ಠಾಣೆಯ ಸಮೀಪವಿದ್ದ DYS ಚಕ್ರಿರವರು ಆ ವಾಹನವನ್ನು ತಡೆಯಲು ಪ್ರಯತ್ನ ಪಡ್ತಾರೆ. ಆದರೆ ಈ ವಾಹನ ಚಾಲಕ ವಾಹನ ನಿಲ್ಲಿಸದೆ ಹಾಗೇ ಮುಂದಕ್ಕೆ ವೇಗವಾಗಿ ಅಡ್ಡಾದಿಡ್ಡಿಯಾಗಿ ಚಲಿಸ್ಕೊಂಡು ಹೋಗ್ತಾನೆ. ಆಗ DYSP ಸಕ್ರಿ ಅವರು ಏನೊಂದು ASI ಸಿದ್ದರಾಜರು ಇದ್ದಾರೆ, ಅವರಿಗೆ ಒಂದು ವೈರ್ಲೆಸ್ ಮೂಲಕ ಒಂದು ಸಂದೇಶವನ್ನು ಕಳಿಸಿ ಈ ರೀತಿಯ ಟ್ಯಾಂಕರ್ ಒಂದು ಬರ್ತಾ ಇದೆ ನನ್ನ ತಡೆಯುವಂತೆ ತಿಳಿಸ್ತಾರೆ. ಆಗ ಸಿದ್ದರಾಜರವರು ಒಂದು ವಾಹನದಲ್ಲಿ ಇವರನ್ನು ಲಾರಿಯನ್ನು ಹಿಂಬಾಲಿಸ್ಕೊಂಡು ಹೋದಾಗ ಚಾಲಕ ವಾಹನ ನಿಲ್ಲಿಸಿರೋದಿಲ್ಲ. ಆಗ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿರ್ತಕ್ಕಂಥ ರಿಲಯನ್ಸ್ ಪೆಟ್ರೋಲ್ ಬಂಕ್ ಬಳಿ ವಾಹನವನ್ನು ತಡೆದು ಚಾಲಕನ ಹೊರಗೆ ಎಳೆದು ಒಂದು ಸ್ವಲ್ಪ ಇವಾಗ ಯಾವಾಗ ಇಲ್ಲಿ ವಾಹನವನ್ನು ತಡೆಗಟ್ಟಿದಾಗ ನಿಲ್ಲಿಸೋದಿಲ್ವ, ಆ ಒಂದು ಆವೇಶದಲ್ಲಿ ಸ್ವಲ್ಪ ಒಂದು ಕೈಯನ್ನು ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರಾ. ಈ ಬಗ್ಗೆ DYSP ಸಕ್ರಿ ಅವರು ಸಹಿತ ಸ್ವತಃ SP ಅವರ ಮುಂಭಾಗದಲ್ಲಿನೇ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು. ನಾವೇ ಒಂದು ವೈರ್ಲೆಸ್ ಸಂದೇಶನ ಕಳಿಸಿ ಸಿದ್ದರಾಜ್ ಅವರಿಗೆ ವಾಹನ ತಡೆಯುವಂತೆ, ಯಾಕಂದರೆ ಹೆಚ್ಚಿನ ಅಪಘಾತ ಆಗ್ತಾ ಇತ್ತು. ಆ ಅಪಘಾತವನ್ನು ತಡೆಯುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮ ಕೈಗೊಂಡು ಸಿದ್ದರಾಜರವರು ಆವೇಶಭರಿತರಾಗಿ ಒಂದು ಕರ್ತವ್ಯ ನಿಷ್ಠೆಯಲ್ಲಿ ಎಮೋಷನ್ ಆಗಿ ರೀತಿ ಸಾರ್ವಜನಿಕವಾಗಿ ಕುಡಿದು ತೂರಾಡ್ತಾ ಇದ್ದ ಈ ಚಾಲಕನನ್ನು ಥಳಿಸಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಡ್ರೈವರ್ ಮೇಲೆ, ಚಾಲಕರ ಮೇಲೆ ಪೊಲೀಸರ ದೌರ್ಜನ್ಯ ಹಲ್ಲೆ ಎಂಬತಕ್ಕಂಥದ್ದು ವೈರಲ್ ಆಗ್ತಾ ಇದೆ. ಆದರೆ ಇಲ್ಲಿ ವಾಸ್ತವ ಪ್ರತ್ಯಕ್ಷದರ್ಶಿಗಳು ಹೇಳೋ ಪ್ರಕಾರವಾಗಿ ಈ ಚಾಲಕ ಕುಡಿದು ಪಾನಮತ್ತನಾಗಿ ವಾಹನವನ್ನು ಚಾಲನೆ ಮಾಡಿಕೊಂಡು ಅಡ್ಡಾದಿಡ್ಡಿಯಾಗಿ ಚಲಿಸಿದ್ದು ಹೆಚ್ಚಿನ ಅನಾಹುತಗಳು ಆಗ್ತಾ ಇತ್ತು. ಅದನ್ನು ತಡೆಯುವಲ್ಲಿ ಒಂದು ಪೊಲೀಸರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು. ಈ ಬಗ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ SP ಅವರನ್ನು ಪ್ರಶ್ನಿಸಿದಾಗ ಅವರು ಈ ಒಂದು ರಸ್ತೆಯಲ್ಲೇ ಹೊಡೆದಿರೋದು ಮೇಲ್ನೋಟಕ್ಕೆ ಕಂಡು ಬಂದರೂ ಸಹಿತ ಇದರ ಪ್ರತ್ಯಕ್ಷದರ್ಶಿಗಳ ಪ್ರಕಾರ DYSP ಸಕ್ರಿ ಅವರು ಈ ವಾಹನವನ್ನು ತಡೆಯಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಚಾಲಕ ಪಾನಮತ್ತನಾಗಿ ಅಡ್ಡಾದಿಡ್ಡಿಯಾಗಿ ವಾಹನ ಚಲಿಸಿಕೊಂಡು ಹೋಗಿದ್ದಾರೆ. ಹೆಚ್ಚಿನ ಅಪಘಾತಗಳನ್ನು ಅನಾಹುತ ತಪ್ಪಿಸುವ ಸಲುವಾಗಿ ASI ಸಿದ್ದರಾಜರವರಿಗೆ ವೈರ್ಲೆಸ್ ಮೆಸೇಜನ್ನು ಕೊಟ್ಟಿದ್ದು ಅವರು ವಾಹನ ತಡೆದು ಹೊಡೆದಿದ್ದಾರೆ. ಇದು ತನಿಖೆಯಿಂದ ಇದರ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಅದ್ರ ಬಗ್ಗೆ ನಾನು ಈಗ DYSP ಸಕ್ರಿಗೆ ಮಾತಾಡಿದ್ದೆ. ಇದು ಪ್ರಿಲಿಮಿನರಿ ಆಗಿ ನನಗೆ ಏನು ಗೊತ್ತಾಗಿದ್ದರೆ ಅದು ಅಂದರೆ ಡ್ರಂಕನ್ ಕಂಡೀಷನ್ಸ್. ಅವ್ರಿಗೆ ನಮ್ಮ ಸಕ್ರಿನವರು ಫಸ್ಟ್ ನಿಲ್ಲಿಸಿದ್ರು, ಬಟ್ ಅವರು ಅಲ್ಲಿ ನಿಲ್ಲಿಸಲಿಲ್ಲ. ಅವ್ರನ್ನ DYSPನ ಒಬ್ಬ DYSP ಅಧಿಕಾರಿನ ಪಾಸ್ ಮಾಡ್ಕೊಂಡು ಮುಂದೆ ಬಂದಿದ್ದರು. ಬರುವಾಗ ಅವರು ವೈರ್ಲೆಸ್ದಲ್ಲಿ ಮೆಸೇಜ್ ಕೊಟ್ಟಿದ್ದರು, ಈ ಥರ ಬರ್ತಾ ಇದ್ದಾರೆ. ಅವ್ರನ್ನ ನಾವು ನಿಲ್ಲಿಸಿದ್ದಿದ್ರೆ ಸುಮಾರು ಜನನ ಗಾಯ ಆಗಿ ಅಪಘಾತ ಆಗ್ಬೋದಿತ್ತು, ಡೆತ್ ಆಗ್ಬೋದು ಸುಮಾರು ಜನ. ಸೊ ಅದು ಇಮಿಡಿಯೇಟ್ಲಿ ಎವ್ರಿ ಸ್ಟೇಟ್ ದೇರ್ ಆಗ್ತದೆ. ಆವಾಗ ಇಮಿಡಿಯೇಟ್ ಅವ್ರನ್ನ ಹೋಗಿ ಅವರು ವೈರ್ಲೆಸ್ದಲ್ಲಿ ಹೇಳಾದ್ಮೇಲೆ ASI ಸಿದ್ದರಾಜು ವಾಸ್ ಡೂಯಿಂಗ್ ಸಮ್ ಟ್ರಾಫಿಕ್ ಡ್ಯೂಟಿ. ಸೊ ಅವರು ಅಲ್ಲಿ ಹೋಗಿ ಅವ್ರನ್ನ ನಿಲ್ಲಿಸಿದ್ರು, ಬಟ್ ಅವರು ನಿಲ್ಲಿಸಿಲ್ಲ. ಅವರು ಹೈವೇ ಮೇಲೆ ಹೋಗಿಬಿಟ್ರು. ಅಲ್ಲಿ ಹೋಗಿ ಅವರು ನಿಲ್ಸಾದ್ಮೇಲೆ ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಕೆಳಗಡೆ ಸಿನ್ಸ್ ಈ ವಾಸ್ ಆನ್ ಡ್ರಂಕನ್ ಕಂಡೀಷನ್. ಬಟ್ ಸ್ಟಿಲ್ ನೀವು ಹೇಳೋ ಪ್ರಕಾರ ವಿಲ್ ಡೂ ದ ಕಂಡಕ್ಟ್ ಎಂಕ್ವೈರಿ. ಆ ಎಂಕ್ವೈರಿದಲ್ಲಿ ಏನು ಬರ್ತದೆ, ಖಂಡಿತ ಯಾರ್ದು ತಪ್ಪು ಇದ್ದರೆ ಖಂಡಿತ ವಿಲ್ ನಾಟ್ ಟೋಲ್ರೇಟ್ ಎನಿ, ಯಾರ್ದು ಮಿಸ್ಟೇಕ್ ಆಗಿದ್ದರೆ ಇಟ್ ಮೇ ಬಿ ಅವರ್ ಮೇನ್ ಆಲ್ಸೋ, ಬಟ್ ವಿಲ್ ಕಂಡಕ್ಟ್ ಎಂಕ್ವೈರಿ ಇನ್ ಫ್ಯೂಚರ್ದಲ್ಲಿ ಇಫ್ ಸಚ್ ಥಿಂಗ್ ವಿಲ್ ಕಮ್ ಡೆಫಿನೆಟ್ಲಿ. ಈಗ ಸಾರ್ವಜನಿಕರಲ್ಲಿ ಏನು ಮಾತಾಗಿದೆ ಅಂತ ಹೇಳಿದ್ರೆ, ಪೊಲೀಸರು ನಡು ರಸ್ತೆಯಲ್ಲ ಈ ರೀತಿ ಹೊಡೆದ್ರೆ ಇನ್ನು ಬೇರೆಯವ್ರ ಕತೆ ಏನು? ಅಂದರೆ ಇವ್ರನ್ನ ವಶಕ್ಕೆ ಪಡೆದ್ಬಿಟ್ಟು ಸ್ಟೇಷನಲ್ಲಿ ಎಂಕ್ವೈರಿ ಮಾಡ್ಬೋದಿತ್ತಲ್ಲ ಅಂತ. ಅದು ಎಂಕ್ವೈರಿ ಮಾಡ್ತೀವಿ. ವಿಲ್ ಡೂ ಇಟ್ ದ ಹೋಲ್ ಇನ್ಸಿಡೆಂಟ್ ಎಂಕ್ವೈರಿ ಮಾಡ್ತೀವಿ. ಇಫ್ ಸಚ್ ಥಿಂಗ್ ಇಸ್ ಫೈನ್.